ನಮ್ಮ ಕಾಲೇಜಿನಾಗೆ ಇದು ಇವತ್ತಿನ ಪಾಡ್ಕ್ಯಾಸ್ಟ್ ಸೋಮು ಟಾಕ್ಸ್ ವಿತ್ ಸೋಮು ಕೊನೆಯ ಹಂತದಕ್ಕೆ ಬಂದಿದ್ದೆ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕೈ ಮುಗಿದು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್. ಸೆಕೆಂಡ್, ನೀವೆಲ್ಲ ಕಾಲೇಜ್ ಲಾಗರ್ಸ್ ಅಂತ ಹೇಳಿ ಒಂದು ಮಾಡಬಾರ್ದಿತ್ತು, ಮಾಡಿಬಿಟ್ಟಿನಿ ಅಂತ ಅನ್ಸಿದ್ರೆ ಜನ ನೋಡ್ತಿದ್ದಾರೆ ಅಂತ ಅಂದ್ರೂ ನೀವು ಮಾಡ್ತಿದ್ದೀರಾ ಅಂದಾಗ ನಿಮಗೆ ಹೆಂಗೆ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ? ಯಾಕಂದರೆ ನೋಡು ಅವನು ಹಂಗಿದ್ದಾನೆ ಆದ್ರೆ ಈ ಥರ ಮಾಡ್ತಾನೆ, ಆ ಥರ ಏನಾದ್ರು ನಿಮಗೆ ಡೈರೆಕ್ಟಾಗಿ ಕಮೆಂಟ್ ಮಾಡಿದಾರಾ? ಯಾರು ಡೈರೆಕ್ಟಾಗಿ ಹೇಳಲ್ಲ, ಯಾಕೆ ಗೊತ್ತಾ? ಇವಾಗ ಹೇಳಿದೆ ಅನ್ಕೋ ನಾನು ಬೇಜಾರಕ್ಕೆ, ಹೇಳಲಿಲ್ಲ ಅಂದ್ರೆ ಅವನು ಇಬ್ಬರ ನಡುವೆ ಒಂದು ಸಂಕಟದಲ್ಲಿ ಇರ್ತಾನೆ. ಅವನೊಂಥರ ಕಲ್ಲೇ ಸುಭಾಷ್ ಇದ್ದಂಗೆ. ತುಂಬ ಚೆನ್ನಾಗಿದೆ. ಈಗ ಏನಂದರೆ ನೀವು ಹೈಯೆಸ್ಟ್ ವ್ಯೂಸ್ ನಿಮ್ದ್ರಲ್ಲಿ ಹೈಯೆಸ್ಟ್ ವ್ಯೂಸ್ 1.3 ಮಿಲಿಯನ್ 1.3 ಮಿಲಿಯನ್ 2 ಮಿಲಿಯನ್ 7 ನಿಯರ್ 800 800K ಅಷ್ಟೇ. ಲೋಯೆಸ್ಟ್ ವ್ಯೂಸ್ 16. ಹಾಂ ಬಾಜೂರನ್ನು ಹೇಳ್ಬಿಟ್ಟು ಅನ್ನೋದ್ರೆ ನಂದು ಅದೇ ನಿಮ್ದು 2K ಈಸ್ ದ ಲೋಯೆಸ್ಟ್ ವ್ಯೂಸ್. 750 ಫುಲ್ ಲೋಯೆಸ್ಟ್ ಸ್ಟಾರ್ಟಿಂಗ್. ಈಗ ನಾನು ತುಂಬ ಜನ ಡಿ ಎಮ್ ಮಾಡ್ತಿರ್ತೀನಿ, ಅಂದರೆ ಈ ಥರದ್ದು ಏನಾದರೂ ಇದು ಮಾಡಿದಾಗ ಭಾಳ ಜನ ರೆಸ್ಪಾನ್ಸ್ ಮಾಡಲ್ಲ. ಡಿ ಎಮ್ ಮಾಡಿದ ತಕ್ಷಣ ಏನೋ ನಾವೇನೋ ಬಿಲ್ಡಪ್ಪಲ್ಲಿ ಇದ್ದೀವಿ, ನಾವೇನೋ ಇದ್ದೀವಿ, ಅವ್ರು ಯಾಕೆ ಮಾಡಬೇಕು ರಿಕ್ವೆಸ್ಟಲ್ಲಿ, ಅಂದರೆ ಇನ್ನೂ ನೋಡೇನೇ ಇರಲ್ಲ. ನಾವು ಹಾಯ್ ಅಂತ ಮೆಸೇಜ್ ಮಾಡಿರ್ತೀವಿ ಅಥವಾ ಏನೋ ಮೆಸೇಜ್ ಮಾಡಿರ್ತೀವಿ, ಅದು ನೋಡೂ ಇರಲ್ಲ, ಅದು ಏನೋ ರಿಕ್ವೆಸ್ಟಲ್ಲೇ ಇರುತ್ತೆ. ಅದು ಆ ಥರ ನಿಮಗೂ ತುಂಬ ಮೆಸೇಜ್ಗಳು ಬಂದಿದ್ರೆ ನೀವು ರಿಪ್ಲೈ ಮಾಡ್ತೀರಾ, ಅಥವಾ ಆ ರಿಪ್ಲೈ ಮಾಡಿ ಅಂದರೆ ಸುಮ್ಮನೆ ಫೇಕ್ ಅಕೌಂಟಿಂದ ಮಾಡಿರ್ತಾರಲ್ಲ ಅಂಥವ್ರಿಗೆ ಏನಂತೀರಾ? ಮೋಸ್ಟ್ ಆಫ್ ದ ಟೈಮ್ ನನಗೆ ಇದಾಗಿರೋದು. ತುಂಬ ಜನ ಅನ್ಕೊಂಡಿದ್ದಾರೆ ನನಗೆ ಹೆವಿ ಆ್ಯಟಿಟ್ಯೂಡು, ಲೈಕ್ ರೆಸ್ಪಾನ್ಸ್ ಮಾಡಲ್ಲ. ಸೀರಿಯಸ್ಲಿ ನನಗೆ ಅವ್ರು ಡಿ ಎಮ್ ಎ ಬಂದಿರಲ್ಲ, ನಾನು ಕೂಡ ಚೆಕ್ ಮಾಡ್ತೀನಿ, ಓಕೆನಾ? ನಾನು ಯಾರಿಗೂ ಹಂಗೆಲ್ಲ ಇಗ್ನೋರ್ ಮಾಡಲ್ಲ. ಈವನ್ ನಮ್ಮ ಕಾಲೇಜವರೇ ಕೂಡ ಆವಾಗಲೇ ಅವ್ರು ಹೇಳಿದ್ರು ಅಕ್ಕ ತಮ್ಮ ಹಾಕೊಂಡು, ನಾನು ರೆಸ್ಪಾನ್ಸ್ ಮಾಡ್ತೀನಿ, ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತೀನಿ. ಆದರೆ ಸಮ್ಟೈಮ್ಸು ಕೆಲವೊಬ್ರು ಡಿ ಎಮ್ ಬಂದಿರಲ್ಲ. ಆ ಟೈಮಲ್ಲಿ ಅದೇ ನನಗೆ ಒಬ್ಬರು ಮೇಕಪ್ ಆರ್ಟಿಸ್ಟ್ ಕೂಡ ಹೇಳಿದ್ದಾರೆ, ನೀವೆಲ್ಲ ತುಂಬ ರಿಪ್ಲೈ ಮಾಡಲ್ಲ ಅಂತ ಅಂದ್ಕೊಂಡು ನಾನು ಮಾಡಿಲ್ಲ ನಿಮಗೆ ಅಂತ ಹೇಳಿದರು. ನಂಗೆ ಆಮೇಲೆ ಅವ್ರ ಅಕೌಂಟಿಗೆ ಹೋಗಿ ನಾನು ಮೆಸೇಜ್ ನೋಡಿದಾಗೆ ನಂಗೆ ಗೊತ್ತಿದ್ದು, ಓಕೆ ಅವ್ರು ನನಗೆ ಏನು ಮಾಡಿದ್ದಾರೆ ಅಂತೇಳಿ. ಅಂದರೆ ಎಲ್ರದ್ದು ಶೋ ಆಗಲ್ಲ, ಒಂದೊಂದು ಟೈಮ್ ಸರ್ವರ್ ಸ್ಲೋ, ಏನಾದರೂ ಒಂದು ಪ್ರಾಬ್ಲಮ್ಸ್ ಇರುತ್ತಲ್ಲ. ಡೈಲಿ ನಿಮಗೆ ಎಷ್ಟು ಮೆಸೇಜ್ಗಳು ಬರ್ತವೆ ಈ ಥರ? ಮೆಸೇಜ್ ಬರೋಕಿನ್ನ ನಮ್ಗೆ ಯಾರು ಮೆಸೇಜ್ ಮಾಡ್ತಿದ್ರು? ಮಕ್ಕ ನೋಡಿದ್ರೆ ಕರ್ರಾಗಿದ್ದೀವಿ. ಕಾರ್ತಿಕ್ಗೆ ಡೈಲಿ ಒಂದು 2 ಲವ್ ಪ್ರಪೋಸಲ್ಸ್ ಬರ್ತವೆ ಅಂತ ನನಗೆ ಕಾಲೇಜಲ್ಲಿ ಹೇಳಿದ್ರು. ಲವ್ ಪ್ರಪೋಸಲ್ಸ್. ಒಂದು ಟೀಚರ್ ಕೂಡ ನನಗೆ ಕಾರ್ತಿಕ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರು. ಒಂದು ಟೀಚರ್ ಬ್ರೋ ಮಾತಾಡು ಬರೀ ಎದ್ದೋಗಣ. ಹೇಳಿ, ಅದ್ರ ಬಗ್ಗೆ ಏನಂತೀರಾ? ಯಾವ ಮೇಡಮ್ ಅವರು ನಿಮಗೆ, ಯಾರೋ ಮೇಡಮ್ ಅವರು ನಿಮಗೆ ಪ್ರಪೋಸ್ ಮಾಡಿದಾರಂತೆ, ಚೆನ್ನಾಗಿದ್ದೀರಾ, ನಿಮ್ಮ ವ್ಯೂಸ್ ಎಲ್ಲ ನಾನು ನೋಡ್ತಿರ್ತೀನಿ, ಎಲ್ಲದಕ್ಕೂ ಲೈಕ್ ಮಾಡ್ತೀನಿ ಅಂತ ಒಬ್ರು ಹೇಳಿದ್ರು. ಯಾರಿರ್ಬೋದು? ಅವರು ತುಂಬ ಚೆನ್ನಾಗಿ ಮಾಡ್ತಾನೆ ಅವನು ಅಂತ ನಿಮ್ಮನ್ನು ಐಡೆಂಟಿಫೈ ಮಾಡಿ ಹೇಳಿದ್ರು. ಈ ಥರದವ್ರಿಗೆ ಏನಂತ ಹೇಳ್ತೀರಾ? ಅವರಿಗೆ ನಾನು ತುಂಬ ಗೌರವಿಸ್ತೀನಿ ಅವ್ರನ್ನ. ಒಳಗೆ ಪ್ರಪೋಸ್ ಮಾಡ್ತೀನಿ, ಒಳಗೆ ಓಕೆ. ಎಷ್ಟು ಪ್ರಪೋಸಲ್ ಬಂದಿದ್ದಾವೆ ಈಗ? ಎಷ್ಟು ಬಂದಿದೆ? ನಿಜ ಹೇಳಿದ್ರೆ ಟೆಲಿಕಾಸ್ಟ್ ಮಾಡ್ತೀವಿ. ನಿಜ ಹೇಳ್ತೀನಿ ಕೇಳಿ. 1 2 3 4 ಟೋಟಲ್ ಆಗಿ ಅಂದರೆ ಒಂದು 8 9 ಲಾಕ್ ಸ್ಟಾರ್ಟ್ ಮಾಡ್ದಂಗಿದ್ದ. ಬರ್ರಿ ಹೋಗೋಣ. ಅದು ಯಾವುದೋ ಕಂಪ್ನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತ ಬ್ರೋ. ಇವಾಗಲೂ ಫೀಲ್ ಇದೆ ನನಗೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲವನ್ನೂ ನಾನು ಹೆಂಗೆ ಮಾಡ್ತೀನಿ ಅಂತ ನೋಡ್ತೀನಿ. ಅವು ಯಾವ ಲವ್ ಪ್ರಪೋಸ್ ಬಂತ, ಕೆಲವೊಂದು ಫೇಕ್ ಅಕೌಂಟಿಂದ ಬರ್ತವೆ, ಕೆಲವೊಂದು ರಿಯಲ್ ಅಕೌಂಟಿಂದ ಬರ್ತವೆ.
ನನಗೆ ಬಂದಿರೋ 2 ಫೇಕ್ ಅಕೌಂಟ್ ಅಟ್ಲೀಸ್ಟ್ ಅದನ್ನಾದ್ರೂ ಬಂದಿದೆ ಅಲ್ಲ. ಫೇಕ್ ಅಕೌಂಟ್ ಅಲ್ಲ ಆದ್ರೂ ಐ ಲವ್ ಯು ಪ್ರಪೋಸ್ ಮಾಡ್ತಾರೆ ನಿಮಗೆ. ನಾನು ಫೇಕ್ ಅಕೌಂಟ್ ಇಂದ 2 ಬಂದಿದ್ವು, ನಾನು ರೆಸ್ಪಾನ್ಸಿಬಲ್ ಡಿಲೀಟ್ ಮಾಡಿದ್ದೆ. ರಿಯಲ್ ಆಗಿ ಬಂದಿದ್ವು, ಅವನು ನೋಡಿದೆ, ರಿಪ್ಲೈ ಮಾಡಿದೆ, ಸಾರಿ ಅಂತ ಹೇಳಿ ಇದು ಮಾಡಿದೆ. ಒಂದು ನಂಬರ್ ಕೇಳಿತ್ತು, ನಂಬರ್ ಸಾರಿ ಅಂತ ಹೇಳಿ ಡಿಲೀಟ್ ಮಾಡಿದೆ. ಎಲ್ಲ ಒಂದು ಡಿಲೀಟ್ ಮಾಡಿದೆ. ನೆಕ್ಸ್ಟ್ ನಮ್ಮ ಇವರು ಸಿಂಗಲ್ಸ್ಗಳಿದ್ದಾರೆ, ಅವರಿಗೆ ರೆಫರ್ ಮಾಡ್ಬೋದು. ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ತೀರಾ? ನಾಗವ್ರಿಗೆ ಅಂತೂ ಬೇಡ. ಲವ್ ಅಂತ ತಕ್ಷಣಕ್ಕೆ ಆ ರೇಂಜಿಗೆ ಇಲ್ಲ ಅವ್ರು ಸ್ಪೆಷಲ್. ಅವರು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಮನಸ್ಥಿತಿ, ಮನೋಭಾವನೆ, ಪರಿಸ್ಥಿತಿ ಎಲ್ಲ ಹೇಳಿರುತ್ತೆ ನಮ್ಗೆ ಹತ್ರ ಪಾಠ. ಬೇಡ ಅಂತ ಸದ್ಯ ಬೇಡ, ಇಷ್ಟ ಇರುತ್ತೆ ರೀ. ಯಾರಿಗಿಲ್ಲ ಲವ್ ಅಂದ್ರೆ ಇಷ್ಟ ಇಲ್ಲ? ಸಣ್ಣ ಹುಡುಗನಿಗೂ ಇಷ್ಟ ಇದೆ, ಬಟ್ ಅದನ್ನ ನಡ್ಸ್ಕೊಂಡು ಹೋಗೋ ತಾಕತ್ತಿರ್ಬೇಕಲ್ಲ. ನಾಗವರು ನಮ್ಮ ಕಾಲೇಜಲ್ಲಿ ಡೆವಲಪ್ ಮಾಡಬೇಕು ಅಂತ ಅನ್ನೋ ವಿಚಾರಗಳಿದ್ರೆ ಯಾವ್ದ್ಯಾವುದನ್ನು ಡೆವಲಪ್ ಮಾಡೋಕ್ಕೆ ನೀವು ಇಷ್ಟಪಡ್ತೀರಾ? ಸ್ಪೋರ್ಟ್ಸ್ ಗ್ರೌಂಡ್, ಕ್ಯಾಂಟೀನ್ ಸ್ವಲ್ಪ, ಮತ್ತೆ ಬಿಲ್ಡಿಂಗ್ ಮತ್ತೆ ಆಗ್ತಿದಾವೆ, ಪೇಂಟಿಂಗ್ ಎಲ್ಲ ಮಾಡ್ಬೇಕು ಕಾಲೇಜಲ್ಲಿ. ಪೇಂಟ್. ನಿಮಗೆ ಬ್ರೋ? ನನ್ನ ಅನ್ಸಿಗೆ ಬ್ರೋ ಲೆಕ್ಚರ್ಸ್ ಸ್ವಲ್ಪ ರೋಡ್ ಬಿಹೇವಿಯರ್ ಬಿಡಬೇಕು. ಲೆಕ್ಚರ್ಸ್ ರೋಡ್ ಬಿಹೇವಿಯರ್ ಬಿಡಬೇಕು. ಇಟ್ ಮೀನ್ಸ್ ಯಾರ ಜೊತೆ ನನ್ನ ಜೊತೆ ಯಾರು ಮಾಡಿಲ್ಲ, ಅಟ್ಲೀಸ್ಟ್ ಒಂದೊಂದು ಟೈಮ್ ಸಮ್ಟೈಮ್ಸ್ ಅವರು ಪರ್ಸ್ನಲಿಂದ ಹಿಂಗೆ ಮಾಡ್ತಾರೋ ಏನೋ, ಪರ್ಸನಲ್ ಟೆನ್ಷನಿಂದ ಸ್ಟೂಡೆಂಟ್ ಮೇಲೆ ಸ್ವಲ್ಪ ಇದು ಮಾಡ್ತಾರೆ. ರೂಢ ಆಗ್ಬೋದು. ಬಟ್ ಎಲ್ಲರೂ ಸ್ವಲ್ಪ ಫ್ರೆಂಡ್ಲಿ ಥರ ಇರ್ಬೇಕಂತ ನಮ್ಗೆ ಇರಬೇಕು. ಇಟ್ ಮೀನ್ಸ್ ಇದು ಡಿಗ್ರಿ ಕಾಲೇಜ್ ಅಲ್ಲ, ಫ್ರೆಂಡ್ ಇರಬೇಕು. ಅವರು ನಮಗೆ ಸಪೋರ್ಟ್ ಕೊಡಬೇಕು, ನಾವು ಅವ್ರ ಜೊತೆ ಬೆರಿಬೇಕು. ಒಂದು ಹುಡುಗ ಕಾಲೇಜಿಗೆ ಬರಬೇಕಂದ್ರೆ ಅವ್ರಿಗೆ ಒಂದು ಕ್ರಶ್ ಇರಬೇಕು ಅಂತ ಹೇಳ್ತಾರೆ. ಇದು ಸುಳ್ಳು, ನಿಜ ಹೇಳ್ತಾ ಇದ್ದೀನಿ. ಒಂದು ಬೆಸ್ಟ್ ಲೆಕ್ಚರ್ ಇರಬೇಕು ಬ್ರೋ, ನಿಜ. ಅವ್ರಿಗೋಸ್ಕರ ಅದು ನಾನು ಕಾಲೇಜಿಗೆ ಬರ್ತೀನಿ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು. ನಮಗೆ ಅವರು BM ಮೇಡಮ್ ಇದ್ರು, ಅವರು ನಾನು ಫಸ್ಟ್ ಡೇ ಕ್ಲಾಸಿಗೆ ಬಂದಿದ್ದ ಕೂಡಲೇ ನಾನು ಸ್ವಲ್ಪ ರೆಸ್ಪಾನ್ಸ್ ಜಾಸ್ತಿ ಕೊಟ್ಟೆ. ಅವಾಗ ಅವರು ಮೇಡಮ್ ಸಪೋರ್ಟ್ ಕೊಟ್ಟರು. ಆ ಥರ ಸಪೋರ್ಟ್ ಬಂದರೆ ಹುಡುಗರು ಬಂಕ್ ಹಾಕೋದು ಕಡಿಮೆ ಆಗುತ್ತೆ, ನನ್ನ ಫೀಲ್ ಅದು. ನೀವು ಕ್ಲಾಸ್ ರೂಮಲ್ಸೆಲ್ಲ ಫ್ಯಾನ್ದು ಆ್ಯಂಡ್ ತುಂಬ ಬೇಸಿಗೆಗಳಲ್ಲೆಲ್ಲ ನಿಜವಾಗ್ಲೂ ಇರೋಕ್ಕಾಗಲ್ಲ. ಹುಡುಗರಿಗೆ ಗೊತ್ತಿಲ್ಲ, ಹುಡುಗರಿಗೆ ಇರಲೇಬೇಕು ಫ್ಯಾನ್, ಲೈಟ್ಸ್ ಆ್ಯಂಡ್ ಬೋರ್ಡ್ಸ್ ಸಮ್ಟೈಮ್ಸ್. ಸೊ ಅದು ಡೆವಲಪ್ಮೆಂಟ್ ಆಗಬೇಕು ಅನ್ಕೋತೀನಿ ಕ್ಲಾಸ್ ರೂಮ್ ಒಳಗಡೆ. ಕಾರ್ತಿಕ್ ನೀವು? ಕ್ವಶನ್ ಬರ್ತೋಗಿದ್ದಾರೆ ಅವರು. ಏನೋ ಡೆವಲಪ್ ಯಾಕೆ ಮಾಡ್ತಿದ್ದಾನಂತ ನಾ ಹೇಳ. ಅದಿನ್ನು ಗುಂಗಿನೂ ಹೇಳಿದಿಲ್ಲ ಅವರಿಗೆ. ಅದು ಮೈಂಡಲ್ಲಿ ಈಗ ನಾನು ಮಾಡಬಾರ್ದಿತ್ತು, ಓಕೆ ಅಂದಿದ್ರೆ ಅದು ಕರ್ಕೊಂಬರ್ಬೋದು ಜೊತೆಗೆ ಅಂತೇನೋ ಯೋಚನೆ ಮಾಡ್ತಿದ್ದಾರೆ ಅವರು. ಡೆವಲಪ್ ಕಾಲೇಜ್ನಲ್ಲಿ ಡೆವಲಪ್ ಮಾಡ್ಬೇಕಂತಂದ್ರೆ ಏನು ಡೆವಲಪ್ ಮಾಡಬೇಕು? ಸ್ವಲ್ಪ ಲೈಬ್ರರಿ, ನಿಮಗೆ ಸ್ವಲ್ಪ ಫಂಕ್ಷನ್ ಚಿಕ್ಕದಾಯಿತು ಸ್ವಲ್ಪ, ಅದು ಒಂದು ಸ್ವಲ್ಪ ಇಲ್ಲಿ ಸಿಟ್ಟಿಂಗ್ ಚೇರ್ಸು. ಮೊನ್ನೆ ಇವ್ರು ಬಂದಿದ್ದಲ್ಲ ಸಮರ್ಥ ಅವರು, ಅವಾಗ ನಾನು ಹೇಳಿದೆ ಅವರಿಗೆ. ಹೌದೌದು, ವಿಡಿಯೋ ಹಾಕಿದ್ದೀನಿ. ಹೌದು. ನಮ್ಮ ಕಾಲೇಜ್ ಸ್ವಲ್ಪ ಡೆವಲಪ್ ಮಾಡಬೇಕು ಸರ್ ನೀವು, ಹಂಗೆ ಅಂತ ಎಲ್ಲ ಹೇಳಿದ್ರು. ಅವರು ಹೂನಪ್ಪ ಆಯಿತು ಮಾಡಿಕೊಡೋಣ ಅಂತ ಹೇಳಿದ್ದಾರೆ. ನೋಡ್ಬೇಕು. ಇನ್ನು ಮೇನ್ ಇಂಪಾರ್ಟೆಂಟ್, ಕಾಲೇಜಿಗೆ ಬಂದಷ್ಟು ಎಲ್ಲ ಸ್ಟೂಡೆಂಟು ಬರ್ತಾರಂದರೆ ಹೊಟ್ಟೆ ಊಟ ಬೇಕು ಸರಿ. ಕ್ಯಾಂಟೀನ್ ಒಂದು ಸರಿ ಆಗಿಬಿಟ್ರೆ ನಿಮಗೆಲ್ಲ ಆಟೋಮೆಟಿಕ್ ಸರಿ ಆಗ್ತದೆ. ಕ್ಯಾಂಟೀನ್ ಸ್ವಲ್ಪ ಬಿಗ್ ಆಗಬೇಕಂತ ನಮ್ಮ ಮನಸ್ಸಿಗೆ. ಇಷ್ಟು ಕೋಣೆ ಒಂಥರ ಟಾಯ್ಲೆಟ್ ರೂಮ್ ಥರನೇ ಫೀಲ್ ಆಗುತ್ತೆ. ಅದು ಸ್ವಲ್ಪ ದೊಡ್ಡದಾಗಿ, ಸ್ವಲ್ಪ ದೊಡ್ಡದಾಗಿ ಜಾಗ ಆಗಬೇಕು. ಜಾಗ ಮತ್ತು ಆ ಜಾಗದಲ್ಲಿ ಜನರಲ್ ಹುಡುಗರು, ಲೆಕ್ಚರ್ಸು ಯಾರೇ ಬಂದು ಏನೇ ಅಲ್ಲಿ ತಗೊಂಡ್ರು ಒಂಥರ ಕಂಫರ್ಟಬಲ್ ಫೀಲ್ ಇರಬೇಕು. ಇವಾಗ ಲಿಟ್ರಲಿ ಬೇರೆ ಕಾಲೇಜ್ ಹುಡುಗರು ಬಂದು ನಮ್ಮ ಕ್ಯಾಂಟೀನ್ ಹಿಂಗಿದೆ ಹಂಗೆ, ಬಟ್ ನಾವು ವರ್ಣಿಸೋಕ್ಕಾಗಲ್ಲ. ಯಾಕೆ ಗೊತ್ತಾ, ಇವಾಗ ನಾವು ಏನು ಹೇಳೋಕೆ ಹೋದ್ರು ನಮ್ಮ ಕಾಲೇಜಲ್ಲಿ ನಾವೇನೋ ಡೆವಲಪ್ ಮಾಡೋಕ್ಕಾಗಲ್ಲ. ಇಟ್ ಮೀನ್ಸ್ ಗೌರ್ಮೆಂಟ್ ಕಾಲೇಜ್. ಪ್ರೈವೇಟ್ ಕಾಲೇಜ್ ಇದ್ದರೆ ಹೊಡೆದಾಟ ಸರ್ಕಾರದಿಂದನೇ ಬರೋ ಫಂಡಿಂದನೇ ಇವೆಲ್ಲ ಕಟ್ಟಬೇಕು. ಹಾಗಂತ ಅವ್ರಿಗೆ ನಾವು ಹೇಳೋದೇನೆಂದರೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿರಿ ಅಂತಷ್ಟೇ. ಅದು ಇರೋದನ್ನ ಸ್ವಲ್ಪ ಲಾಡ್ಜಸ್ ಮಾಡಿರಿ ಅಷ್ಟೇ. ಸರ್ಕಾರಿ ಅಧಿಕಾರಿಗಳಿಗೆ ಇದೊಂದು ಮನವಿ. ಈಗ ಹೇಳ್ತಕ್ಕಂಥ ಎಲ್ಲದನ್ನು ಸ್ವಲ್ಪ ಡೆವಲಪ್ ಮಾಡಿದರೆ ಇನ್ನೂ ಕಾಲೇಜ್ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಈಗ ಕಾಲೇಜ್ ಅಭಿವೃದ್ಧಿ ಇದೆ, ಬಟ್ ನಮಗೆ ಇನ್ನೂ ಅಭಿವೃದ್ಧಿಗಳು ಬೇಕು. ಇದು ಕಾಲೇಜಿನ ಬರೀ ಲಾಗರ್ಸ್ಗಳು ಅಲ್ಲ, ಪ್ರತಿಯೊಬ್ಬರು ಕೂಡ ನನಗೆ ಮೆಸೇಜ್ ಮಾಡಿ ಈ ಥರ ಮಾಡಿದರೆ ಚೆನ್ನಾಗಿರ್ತಿತ್ತು, ನಮ್ಮ ಕಾಲೇಜಲ್ಲಿ ಅಲ್ದಿದ್ದು ಚೆನ್ನಾಗಿರ್ತಿತ್ತು. ನ್ಯೂ ಜಾಯ್ನಿಂಗ್ ಮೆಂಬರ್ಸ್ ಎಲ್ಲ ಕೇಳ್ತಾರೆ, ಅದು ಓಕೆನಾ, ಆ ಥರ ಇದೆನಾ ನಿಮ್ಮ ಕಾಲೇಜಲ್ಲಿ, ಆ ಥರ ಏನಾರು ಮಾಡ್ತಾರಾ ಅಂತ ತುಂಬ ಜನ ಕೇಳ್ತಾರೆ. ಇದೆಲ್ಲ ನೀವೆಲ್ಲ ಒಂದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಇದನ್ನೆಲ್ಲ ಗೌರ್ಮೆಂಟ್ ಕಾಲೇಜಿಗೆ ಅಭಿವೃದ್ಧಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊತಾ ಇದ್ವಿ. ಏನು ಗೊತ್ತಾ, ಕಾಲೇಜಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಆಗಬೇಕು. ಹೌದು, ಇದು ಮೇನ್. ಆಲ್ಮೋಸ್ಟ್ ಎಲ್ಲರೂ ಪ್ರೈವೇಟ್ ಕಾಲೇಜಿಗೆ ಯಾಕೆ ಹೋಗ್ತಾರೆ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಇರೋದು ಕ್ಯಾಂಪಸ್ ಇಂಟರ್ವ್ಯೂ ಇಲ್ಲ. ಅದೊಂದು ತುಂಬ ಅದು ಮಾಡಲೇಬೇಕಾಗಿರೋ ವಿಷಯ ಅನ್ಕೊಂತೀನಿ. ಫೈನಲ್ ಇಂದ ಔಟ್ಪುಟ್ ಓದಾದ್ಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಅನ್ನೋದೊಂದು ನಮ್ಮ ಹತ್ರ ಬಿಟ್ಟರೆ ಏನೂ ಇಲ್ಲ ನಮ್ದ್ರಲ್ಲಿ. ಇಲ್ಲ ಬ್ರೋ, ನಿಜ. ಇಲ್ಲಿ ಹೇಳ್ಬೇಕಂದ್ರೆ ಕೂತ್ಕೊಂಡು ಮಾತಾಡೋ ಜಾಗ ಇಲ್ಲಿದೆ.
ಅಟ್ಲೀಸ್ಟ್ ಎಲ್ಲರೂ ಹುಡುಗರು ಸೇರಿ ಏನಾದರೂ ಒಂದು ಪ್ಲೇ ಹೆಂಗಾಗಿ ಏನಾದರೂ ಒಂದು ಫ್ರೀ ಬಂಕ್ ಇದ್ದಾಗ ಏನಾದರೂ ಒಂದು ಆಟ ಆಡ್ಬೋದು. ಸೊ ನಮ್ಮಲ್ಲಿ ಸ್ಪೋರ್ಟ್ಸ್ ಇವಾಗ ನೋಡಿ ಬ್ರೋ, ನಾನೊಬ್ಬ ಸ್ಪೋರ್ಟ್ಸ್ ಪ್ಲೇಯರ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಸ್ಪೋರ್ಟ್ಸ್ ಇದೆ ಅಂದರೆ ಅದಕ್ಕೆ ಇನ್ಸ್ಪೈರ್ಡ್ ಆಗಿ ಒಂದು ಗ್ರೌಂಡ್ ಬೇಕು ಲಿಟ್ರಲಿ. ಇವಾಗ ಬೇರೆ ಗ್ರೌಂಡಲ್ಲಿ ಹೋಗಿ ಆಡೋಕ್ಕೆ ಒಂದು ಫೀಲ್ ಇರುತ್ತೆ, ಮನೋಭಾವನೆ. ಇವಾಗ ಒಬ್ಬ ಡಿಸ್ಕಸ್ ಥ್ರೋ ಪ್ಲೇಯರ್ ಇರ್ಬೋದು, ಮತ್ತು ಬರ್ಚಿ ಪ್ಲೇಯರ್ ಇರ್ಬೋದು, ಅವರೆಲ್ಲ ಡಿಸ್ಕಸ್ ಥ್ರೋ ಶಾರ್ಟ್ ಪುಟ್ ಇವೆಲ್ಲ ಒಗೆಯೋ ಟೈಮಲ್ಲಿ ಯಾರಾದರೂ ಅಡ್ಡ ಬಂದರೆ ಡೈರೆಕ್ಟ್ ಸಾವೇ ಖಚಿತ. ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಮ್ಯಾಮ್ ರೇಖಾ ಮೇಡಮ್ ಅವ್ರು ಇದ್ದಾರೆ, ತುಂಬ ಸಪೋರ್ಟಿವ್. ಎಸ್ಪೆಷಲಿ ನನಗೆ ಇನ್ನೂ ತುಂಬ ಸಪೋರ್ಟಿವ್ ಅಂತಂದರೆ, ನಾನು ಪ್ರೈಮ್ ಮಿನಿಸ್ಟರ್ಸ್ ರ್ಯಾಲಿ ಮಾಡೋದಕ್ಕೆ ಕೊನೆಯ ಮೂಮೆಂಟ್ ತನಕನೂ ನನ್ನ ಪರಿಶ್ರಮ ಎಷ್ಟಿತ್ತೋ ಅದ್ರ ಡಬಲ್ ಪರಿಶ್ರಮ ಅವ್ರು ನನಗೋಸ್ಕರ ತಗೊಂಡಿದ್ದಾರೆ. ಇಲ್ಲ ಹೋಗಬೇಕು, ಎಷ್ಟೋ ಜನನ ನ್ಯಾಷನಲ್ಸ್ ಕಳಿಸಿದ್ದಾರೆ. ಗೌರ್ಮೆಂಟ್ ಕಾಲೇಜಲ್ಲಿ ಈಗೂ ಹೇಳ್ತೀನಿ, ಎಷ್ಟು ಜನ ನ್ಯಾಷನಲ್ಸ್ ಆಡಿರೋದಂತ ಇನ್ನೂ ಲೆಕ್ಕನೇ ಸಿಗಲ್ಲ. ಅಷ್ಟು ನಮ್ಮ ಪ್ರತಿ ವರ್ಷ ನ್ಯಾಷನಲ್ಸಿಗೆ ಹೋಗಿ ಪ್ಲೇಯರ್ಸ್ಗಳ ಫಂಕ್ಷನ್ ನಡೆಯುತ್ತೆ, ಅದರಲ್ಲಿ ಮಿನಿಮಮ್ ಅಂತಂದ್ರೂ 35-40 ಜನ ನ್ಯಾಷನಲ್ಸಿಗೆ ಹೋಗಿರೋದು ಸರ್ಟಿಫಿಕೇಟ್ ತಗೊಂತಾರೆ. ಈ ಥರ ಇದ್ದರೂ ಕೂಡ ನಮ್ಮಲ್ಲಿ ಒಂದು ಪ್ಲೇ ಗ್ರೌಂಡ್ ಇಲ್ಲ. ದಯವಿಟ್ಟು ಪ್ಲೇ ಗ್ರೌಂಡ್ನ ಡೆವಲಪ್ ಮಾಡಿ ನಮ್ಮ ಕಾಲೇಜಿಗೆ. ಹಿಂಗಾದ್ರೂ ಮಾಡಿ ಒಂದು ಪ್ಲೇ ಗ್ರೌಂಡ್ ಸಿಕ್ಕರೆ ನ್ಯಾಷನಲ್ಲಿಗೆ ಹೋಗಿ ಅಲ್ಲಿ ತನಕ ಸಾಧನೆ ಮಾಡ್ತಿರೋರು ಇಂಟರ್ನ್ಯಾಷನಲ್ ಲೆವೆಲ್ ಹೋಗೋ ತನಕ ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಬೆಳೀತಾರೆ ಅನ್ನೋದು ನನ್ನ ಭಾವನೆ. ಹೌದಾ? ಇದೆಲ್ಲ ಒಂದೇ ಹೇಳ್ಬೇಕಂದ್ರೆ ಪ್ರೇರಿತವಾಗಿ ಈ ಥರ ನ್ಯಾಷನಲ್ ಹೋಗಿರೋ ಅಂತ ಹೇಳಿದ್ದಲ್ಲ, ಆ ಎಲ್ಲ ಫಂಕ್ಷನು ಹೇಳ್ಬೇಕಂದ್ರೆ ಎಲ್ಲರೂ ಮುಂದೆ ಮಾಡಬೇಕು. 4 ಜನರ ಮಧ್ಯೆ ಮಾಡೋದಲ್ಲ, ಅವ್ರವ್ರ ಮಧ್ಯೆ ಮಾಡಿದರೆ ಏನಾಗುತ್ತೆ ಹೇಳ್ಬೋದಾ? ಬಿಡ್ರೋ ಅವ್ರವ್ರು ಮಾಡ್ಕೊತಿದ್ದಾರೆ, ನಮ್ಗೆ ಯಾಕೆ? ನನಗೂ ಅದೇ ಫೀಲ್ ಇರುತ್ತೆ. ಎಲ್ರಿಗೂ ಹೇಳಬೇಕು, ಸ್ಟ್ರಿಕ್ಟಲ್ಲಿ ಹೇಳಬೇಕು, ಎಲ್ಲರೂ ಬರಬೇಕು. ಅವ್ರ ಅಚೀವ್ಮೆಂಟು ಅವ್ರಿಗೆ ಹೆಂಗೆ ಗೊತ್ತಾ, ಇವಾಗ ಅವ್ನು ಗೆದ್ದಿರೋರಷ್ಟು ಜನ ಅಲ್ಲಿ ಇರ್ತಾರೆ ಅಂದ್ಕೊಳ್ಳಿ, ಅವ್ರು ಎಷ್ಟಿಗೆ ತೋರಿಸೋದಲ್ಲ, ಇವ್ನು ಗೆದ್ದಿದ್ದಾನೆ ಅಂತ ಇಡೀ ಕಾಲೇಜಿಗೆ ತೋರಿಸ್ಬೇಕು. ಇಟ್ ಮೀನ್ಸ್ ಇವಾಗ ಒಬ್ಬ ನ್ಯಾಷನಲ್ ಆಡ್ದ, ಇವಾಗ ಸೆಲೆಕ್ಟ್ ಆಗಿ ನ್ಯಾಷನಲ್ ಹೋದಂದ್ರೆ ಕಾಲೇಜ್ ಮುಂದೆ ಬ್ಯಾನರ್ ಹಾಕ್ಸ್ರಿ, ಬೇರೆ ಅಡ್ವೈಸ್ಮೆಂಟ್ ಕೊಡ್ತೀರಾ, ಕಾಲೇಜಿಂದ ಕೊಡ್ರಿ, ಜನರಿಗೆಲ್ಲ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಹುಡುಗರಿಗೆ ಗೊತ್ತಾಗುತ್ತೆ, ಇವಣ್ಣ ನ್ಯಾಷನಲ್ ಪ್ಲೇಯರ್, ಅವನಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಅವಾಗ ಇಲ್ಲಿ ಹೋಗೋ ಜನರು, ಸ್ಟೂಡೆಂಟ್ಸು ಯಾರೇ ಆಗಿರಲಿ, ಔಟರ್ಸ್, ಒನ್ ಟೈಮ್ ಸಮ್ ಟೈಮ್ ಅವ್ರ ಪೇರೆಂಟ್ಸೇ ಬಂದ್ರಪ್ಪ ಅಂದ್ಕೊಳ್ಳಿ, ನನ್ನ ಮಗ ಈ ಥರ ಒಂದು ಕೆಲಸ ಮಾಡಿದ್ದಾನೆ, ಅವ್ರಿಗೂ ಹೆಮ್ಮೆ ಇರುತ್ತಾ? ಅದು ಒಂದು ಆಗಬೇಕು, ಎಲ್ರಿಗೂ ಕಾಣೋ ಥರ ಒಂದು ಮಾಡ್ಬೇಕಂತ ನನ್ನ ಫೀಲ್. ಇದು ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನಮ್ಮ ಗೌರ್ಮೆಂಟ್ ಕಾಲೇಜಿನ ಎಲ್ಲ ಸಹಕಾರಿ ಶಿಕ್ಷಕರಿಗೆ ಇದೊಂದು ನಮ್ಮ ಮನವಿ. ದಯವಿಟ್ಟು ಇದನ್ನೊಂದು ನಡೆಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಕಾಲೇಜಿನಾಗೆ ಇದು ಇವತ್ತಿನ ಪಾಡ್ಕ್ಯಾಸ್ಟ್ ಸೋಮು ಟಾಕ್ಸ್ ವಿತ್ ಸೋಮು ಕೊನೆಯ ಹಂತದಕ್ಕೆ ಬಂದಿದ್ದೆ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕೈ ಮುಗಿದು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್. ಸೆಕೆಂಡ್, ನೀವೆಲ್ಲ ಕಾಲೇಜ್ ಲಾಗರ್ಸ್ ಅಂತ ಹೇಳಿ ಒಂದೇ ಫೋನಿಗೆ ಬ್ರೋ ನಾನು ಈ ಥರ ಮಾಡ್ತಾಯಿದ್ದೀನಿ, ಬನ್ನಿ, ನಮ್ಮ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರ ಬೇಕು ಅಂದಿದ ತಕ್ಷಣ ಎಲ್ಲರೂ ಒಂದೇ ಮಾತು, ಬ್ರೋ ಯಾವಾಗ ಹೇಳಿ ಬರ್ತೀನಿ, ಓಕೆ ಅಷ್ಟೇ ಅಂದಿದ್ದಕ್ಕೆ ಎರಡನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರಯತ್ನಕ್ಕೆ ನಿನ್ನ ಬಿಟ್ಟು ನೀವು ಪ್ರಮುಖ ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ನನಗೆ ಒಂದು ನಾಲೆಜ್ ಬಂದಿದ್ದೆ, ನಿಮ್ಗಳ ವೀಡಿಯೋಸ್, ನಿಮ್ಗಳ ಒಂದು ಕ್ರಿಯೇಷನ್, ನೀವು ಕಾಲೇಜಲ್ಲಿ ಹೇಗಿದ್ರಿ, ನಿಮ್ಮ ಒಂದು ಪರಿಚಯನ ನನ್ನ ಮುಖಾಂತರ ಜನಕ್ಕೆ ಅವರ ಇನ್ನೂ ಒಳ ಭಾವನೆಯನ್ನು ತಿಳಿಸ್ಬೇಕು. ಅವರು ಲಾಗಲ್ಲಿ ಹೇಗಿದ್ದಾರೋ ಅದು ಬಿಟ್ಟು ಕೂಡ ಈಗಿರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ತಗೋಬೇಕು ಅಂಥೇಳಿ ಇದೊಂದು ಪ್ರಯತ್ನ ಮಾಡಿದೆ. ಈ ಪ್ರಯತ್ನಕ್ಕೆ ಎಷ್ಟು ವಿಫಲ ಆಗುತ್ತೋ ಅಥವಾ ಸಹಕಾರ ಆಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಮನಸ್ಸಿಗೆ ತುಂಬ ಖುಷಿ ಇದೆ ನೀವೆಲ್ಲ ಸಹಕಾರ ಮಾಡಿದ್ದಕ್ಕೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸಪೋರ್ಟ್ ಮಾಡಿ. ಈಗ ಈ ಕಾರ್ಯಕ್ರಮಕ್ಕೆ ಅವರವರ ಒಂದು ರೀತಿಯಲ್ಲಿ ಎಂಡಿಂಗ್ನ ಅವರವರೇ ಮಾಡ್ತಾರೆ, ಪ್ರತಿಯೊಬ್ಬರು ಎಂಡಿಂಗ್ನ ಅವರವರೇ ಮಾಡ್ತಾರೆ. ನೀವು ಈ ಕಾರ್ಯಕ್ರಮ ಎಂಡಿಂಗ್ ಮಾಡಿ ನಿಮ್ಮ ಲಾಗ್ಸ್ ಮುಖಾಂತರ. ಹಾಯ್ ಗೈಸ್, ವೆಲ್ಕಮ್ ಟು. ಇವತ್ತು ಸೋಮು ಅವರು ಟಾಕ್ ಸೋಮು ಅಂತ ಹೇಳ್ಬಿಟ್ಟು ಐಡಿಯಾ ಇದೆ ಇವರಿಗೆ. ಆ್ಯಕ್ಚುಲಿ ಆ್ಯಂಕರಿಂಗ್ ಮಾಡ್ತಾರೆ ಮೇಲೆ. ಇನ್ನು ಈಗ ತಾವು ಅಲ್ಲದೆ ಬೇರೆಯವರ ಅನಿಸಿಕೆಗಳನ್ನು ತಿಳ್ಕೊಂಡು ಕಷ್ಟ ಸುಖ ಎಲ್ಲನೂ ಜನಗಳೇ ತೋರಿಸ್ಬೇಕು, ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಡೆಸ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ, ನಾವು ಕೂಡ ಸಪೋರ್ಟ್ ಮಾಡ್ತಿದ್ವಿ. ಐ ಆಲ್ವೇಸ್ ಸಪೋರ್ಟಿವ್. ಥ್ಯಾಂಕ್ ಯು. ಯಾವ ಟೈಮಲ್ಲಿ ಫೋನ್ ಮಾಡಿದರೆ ನಾನು ಕಾಲ್ ಪಿಕ್ ಮಾಡ್ತೀನಿ, ಇಗ್ನೋರ್ ಮಾಡಲ್ಲ. ಯಾವ ಕಾಲು ನಾನೇನು ಸ್ವಲ್ಪ ಬಿಸಿ ಇದ್ದರೆ ಅಷ್ಟೇ. ಕಾಲ್ ನನ್ನ ಹತ್ರ ಇಲ್ಲ ಅಂದರೆ, ಫೋನ್ ಇಲ್ಲ ಅಂದರೆ, ಕಾಲಿಲ್ಲ, ಫೋನ್ ಫೋನ್ ನನ್ನ ಹತ್ರ ಇಲ್ಲ ಅಂದರೆ ಅಷ್ಟೇ ಪಿಕ್ ಮಾಡಿರಲ್ಲ.
ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಕಾರಣ ನಾನು ಅಟೆಂಡ್ ಮಾಡ್ತೀನಿ. ನೀವು ಅದೇ ಸಪೋರ್ಟ್ ಇರ್ತೀನಿ. ಥ್ಯಾಂಕ್ ಯು ವಿದ್ಯಾವರ್. ಏನು ಮಾಡಬೇಕಲ್ಲ ಸೊ ಇವತ್ತು ಟಾಕ್ ವಿತ್ ಸೋಮು ಪ್ರೋಗ್ರಾಮಿಗೆ ಆ್ಯಕ್ಚುಲಿ ಬಂದಿದ್ವಿ. ಹೇಗಿರುತ್ತೋ ಆ್ಯಂಡ್ ನಾನು ಇವ್ರಗಳ ಜೊತೆ ಎಲ್ಲ ಬ್ಲೆಂಡ್ ಆಗ್ತೀನೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಆ್ಯಂಡ್ ಎಕ್ಸ್ಪೆಷಲಿ ಸೋಮು ಅವರು ಆ್ಯಂಡ್ ಒಂದೇ ಮೀಟಲ್ಲಿ ಇಷ್ಟು ಬಾಂಡಿಂಗ್ ಲೈಕ್ ಅಟ್ಯಾಚ್ ಆಗ್ತೀವೋ ಇಲ್ಲ ಅನ್ನೋದು ಇರುತ್ತೆ. ಆ್ಯಂಡ್ ಆ ಥರ ಏನೂ ಇಳಿಲ್ದಂಗೆ ಲೈಕ್ ಕಾಂಟ್ರವರ್ಸಿ ಲೈಕ್ ಏನು ನೆಗೆಟಿವ್ ಥಾಟ್ಸ್ ಇಲ್ದಂಗೆ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಹೋಪ್ ನಿಮಗೆ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಶೇರ್ ಕಮೆಂಟ್ ಖಂಡಿತ ಮಾಡಿ. ಥ್ಯಾಂಕ್ ಯು. ಇವಾಗ ಯಾರು ನೀವು? ಗೈಸ್, ಇವತ್ತು ನಾವು ಬಂದಿದ್ದೆ ಟಾಕ್ ವಿತ್ ಸೋಮು. ಇವರು ನಮ್ಮ ಕಾಲೇಜ್ ಸೀನಿಯರ್. ಸೊ ಇವ್ರು ಏನು ಹೇಳ್ಬೇಕಂದ್ರೆ ಇಷ್ಟಪಡ್ತೇನೆ ಅಂದರೆ ಎಲ್ಲರೂ ಮನಸ್ಸನ್ನು ಗೆಲ್ಲಬೇಕನ್ನೋದೇ ಅವರ ಖುಷಿ. ಅದು ನನ್ನ ಮೇಲೆಲ್ಲ ಖುಷಿ. ಯಾಕೆ ಗೊತ್ತಾ, ಇವಾಗ ಅವ್ರು ಏನು ಮಾಡಬೇಕಂತ ಜರ್ನಿ ಹೋಗ್ತಿದ್ದಾರಲ್ಲ, ಎಲ್ಲರೂ ನಾವು ಸಪೋರ್ಟ್ ಮಾಡೋಣ. ಮತ್ತು ಅವ್ರ ಯೂಟ್ಯೂಬ್ ಚಾನಲ್ ಟಾಕ್ ವಿತ್ ಸೋಮು ಅಂತ ಇದೆ. ಸೊ ಎಲ್ಲರೂ ಅವರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಅಷ್ಟೇ ಕೇಳ್ತೀನಿ ನಾನು. ಥ್ಯಾಂಕ್ ಯು. ನಾಗ ಅವ್ರು ನೀವು? ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಸಿಂಗಲ್ ಹುಡುಗ. ಟಾಕ್ ವಿತ್ ಸೋಮು ಅವರು ಯೂಟ್ಯೂಬ್ ಒಳಗೆ ವಿಡಿಯೋ ಮಾಡ್ತಿದ್ದಾರೆ. ಅವರು ಇನ್ಸ್ಟಾಗ್ರಾಮ್ ಒಳಗೆ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಿಲ್ಲ, ಯೂಟ್ಯೂಬ್ ಒಳಗೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ. ನನಗೆ ಅದು ಒಂದು ಚೆನ್ನಾಗಿದೆ ಅನಿಸ್ತಾ ಇದೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡೋಣ. ಟಾಕ್ ವಿತ್ ಸೋಮು DVG ಪಾಡ್ಕ್ಯಾಸ್ಟ್ ಮೊದಲನೇ ಗೆಸ್ಟಾಗಿ ಕರೆಸಿದ್ವಿ ಡೇ ಲೈಫ್ ಕಾರ್ತಿಕ್, ವಿದ್ಯಾ ಅವರು, ಯೋಗಿ ಲಾಕ್ಸ್, ನಾಗು, ಇವರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಮುಂದೆ ಯಾರು ಬರಬೇಕು ಅಂತೇಳಿ ನೀವೇ ಕಮೆಂಟ್ ಮಾಡಿ. ಧನ್ಯವಾದಗಳು. ಧನ್ಯವಾದಗಳು ಅಂತೇಳಿ ಸ್ವಲ್ಪ ಕ್ಲೋಸ್ ಶಾರ್ಟ್ ಧನ್ಯವಾದಗಳು. ನನ್ನ ನೋಡಿ ಅಲ್ಲ, ಮತ್ತೆ ಕ್ಯಾಮರಾ ನೋಡಿ ಎಲ್ಲ ಒಂದೇ ನೋಡಿ. ಹಾಂ ಸರಿ. ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಓಕೆನಾ?